ಹಲೋ ಸ್ನೇಹಿತರೆ, ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಹಗಳ ಬಗ್ಗೆ ನಿಮಗೆಷ್ಟು ಗೊತ್ತು, ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಭಾರತೀಯರಾದ ನಾವು ಬಹಳ ಅದೃಷ್ಟವಂತರು. ವನ್ಯಜೀವಿಗಳ ವಿಚಾರದಲ್ಲಂತೂ ನಮಗೆ ಗರ್ವ ಪಡುವುದಕ್ಕೆ ಖಂಡಿತ ಕಾರಣಗಳಿವೆ. ಏಕೆಂದರೆ ಹುಲಿ, ಸಿಂಹ ಎರಡನ್ನು ಕಾಣಲು ಸಾಧ್ಯವಿರುವ, ಎರಡೂ ವಾಸಿಸುವ ಯೋಗ್ಯವಾದ ಭೂಪ್ರದೇಶ ಇರುವುದು ಭಾರತದಲ್ಲಿ ಮಾತ್ರ. ಆಫ್ರಿಕಾ ಖಂಡದಲ್ಲಿ ಮಾತ್ರ ಸಿಂಹಗಳು ಕಂಡುಬರುತ್ತವೆ. ಅದನ್ನು ಹೊರತುಪಡಿಸಿದರೆ ಭಾರತದಲ್ಲಿ ಮಾತ್ರ ಸಿಂಹಗಳು ನೋಡಬಹುದು. ನಮ್ಮ ಬಾಲ್ಯದ ದಿನಗಳಲ್ಲಿ ಪಂಚತಂತ್ರ, ಚಂದಮಾಮ, ಬೊಂಬೆ ಮನೆ, ಬಾಲಮಿತ್ರಗಳಿಂದ ಚಿತ್ರವಾಗಿದ್ದ ಸಿಂಹನ ಗಾಂಭೀರ್ಯ, ಕ್ರೌರ್ಯ, ಶಕ್ತಿ ಇವುಗಳ ಬಗೆಗಿನ ಕುತೂಹಲ ಕಳೆದಿದೆ. ಅಂತ ಸಿನಿಮಾದ ಬಗ್ಗೆ ಒಂದಿಷ್ಟು ಆಸಕ್ತಿಕರ ವಿಷಯಗಳು. ಪ್ರತಿ ವರ್ಷ ಆಗಸ್ಟ್ 10ರಂದು ವಿಶ್ವ ಸಿಂಹ ದಿನವನ್ನು ಆಚರಿಸಲಾಗುತ್ತದೆ. ಸಿಂಹಗಳ ಸಂರಕ್ಷಣೆಗೆ ಬೆಂಬಲ ಸೂಚಿಸುವ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವ ಸಿಂಹ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಸಿಂಹವನ್ನು ಅಳಿವಿನಂಚಿನಲ್ಲಿರುವ ಪ್ರಭೇದವೆಂದು ಗುರುತಿಸಲಾಗಿದೆ. ಭಾರತದಲ್ಲಿ ಕಂಡುಬರುವ 5 ದೊಡ್ಡ ಬೆಕ್ಕುಗಳಲ್ಲಿ ಏಷ್ಯಾಟಿಕ್ ಸಿಂಹ ಕೂಡ ಒಂದಾಗಿದೆ. ಒಂದು ಗುಂಪಿನಲ್ಲಿ 15 ಸಿಂಹ. ಸಿಂಹಗಳು ಸಾಮಾನ್ಯವಾಗಿ ಗುಂಪಿನಲ್ಲಿ ಇರುತ್ತವೆ. ಒಂದು ಗುಂಪಿನಲ್ಲಿ ಸುಮಾರು 15 ಸಿಂಹಗಳಿರುತ್ತವೆ. ಈ ಗುಂಪಿಗೆ ಒಂದು ಹೆಣ್ಣು ಸಿಂಹದ ನೇತೃತ್ವ ಇರುತ್ತದೆ. ಗಂಡು ಸಿಂಹಗಳು ಹೆಣ್ಣು ಸಿಂಹಗಳೊಂದಿಗೆ ಇರುವುದಿಲ್ಲ. ಕೂಡಿಗೆ ಕಾಲದಲ್ಲಿ ಮಾತ್ರ 2 ಜೊತೆಗಿರುತ್ತವೆ. ಅವುಗಳು ವ್ಯಾಪ್ತಿಯಲ್ಲಿ ಸುತ್ತಾಡುತ್ತಾ ಬೇರೆ ಗಂಡು ಸಿಂಹಗಳನ್ನು ಕಾಪಾಡಿಕೊಳ್ಳುತ್ತವೆ. ಜೋಡಿ ಗಂಡು ಸಿಂಹಗಳು ಒಂದು ನಿರ್ದಿಷ್ಟವನ್ನು ತಮ್ಮದೇ ಎಂಬಂತೆ ಗುರುತಾಗಿ ಇರಿಸಿಕೊಂಡಿರುತ್ತದೆ. ಇನ್ನು ಎರಡನೇದಾಗಿ 11 ದಿವಸಕ್ಕೆ ಕಣ್ಣು ಬಿಡುವ ಸಿಂಹದ ಮರಿ. ಏಷ್ಯಾಟಿಕ್ ಸಿಂಹಗಳು ಆಫ್ರಿಕನ್ ಸಿಂಹಗಳಿಂದ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಮತ್ತು ಗಂಡು ಸಿಂಹಗಳಿಗೆ ಕೇಸರಿ, ಸ್ವಲ್ಪ ಮಟ್ಟಿಗೆ ಕಿತ್ತಳೆ ಬಣ್ಣದ ಗಡ್ಡ ಕಮ್ಮಿ ಬೆಳೆದು ಗಂಡು ಸಿಂಹ 160ರಿಂದ 190 ಕೆಜಿ, ಹೆಣ್ಣು ಸಿಂಹ 100ರಿಂದ 120 ಕೆಜಿ ವರೆಗೆ ಇರುತ್ತದೆ. ಹೆಣ್ಣು ಸಿಂಹಗಳು ಒಮ್ಮೆಗೆ 2ರಿಂದ 3 ಮರಿಗಳನ್ನು ಹಾಕುತ್ತವೆ. ಹುಟ್ಟಿದಾಗ ಆ ಮರಿಗಳಿಗೆ ಕಣ್ಣು ಕಾಣುವುದಿಲ್ಲ. 11 ದಿವಸಕ್ಕೆ ಕಣ್ಣು ಬಿಡುತ್ತವೆ. 1 ತಿಂಗಳಿಗೆ ಆಟವಾಡಲು ಶುರು ಮಾಡುತ್ತದೆ. ಇನ್ನು ಮೂರನೇದಾಗಿ ಬೇಟೆ ಪ್ರಾಣಿಗಳಿವು. ಬೆಳವಣಿಗೆ ಆದ ನಂತರ ಹೆಣ್ಣು ಮರಿ ತಾಯಿಯೊಡನೆ ಉಳಿದರೆ ಗಂಡು ಬೇರೆ ಆಗಿಬಿಡುತ್ತದೆ. ಇನ್ನು 4ನೇದಾಗಿ 20ಕ್ಕೆ ಕುಸಿದಿದ್ದ ಸಿಂಹಗಳ ಸಂಖ್ಯೆ. ಸಿಂಹಗಳು ಒಣ ಪ್ರದೇಶಗಳಲ್ಲಿ ಬದುಕುತ್ತವೆ. ಈಗ ಗುಜರಾತಿನ ಗಿರ್ ಕಾಡಿನಲ್ಲಿ ಮಾತ್ರವೇ ನಾವು ಕಾಣಬಹುದು. 1900ನೇ ಇಸವಿಯ ವೇಳೆ ಬ್ರಿಟಿಷರು ಮತ್ತು ಇಲ್ಲಿನ ನವಾಬರು ಬೇಟೆ ಆಡುತ್ತಿದ್ದ ಕಾರಣ ಸಿಂಹಗಳ ಸಂಖ್ಯೆ 20ಕ್ಕೆ ಕುಸಿದಿತ್ತು. ಆ ನಂತರ ನವಾಬರು ಹಾಗೂ ಬ್ರಿಟಿಷ್ ವೈಸ್ರಾಯ್ಗಳು ಇವುಗಳ ಸಂರಕ್ಷಣೆಗೆ ಮುಂದಾದರು. ಇನ್ನು 5ನೇದಾಗಿ ಸಿಂಹಗಳ ಗರ್ಜನೆ ಸುಮಾರು 45 ಕಿಲೋಮೀಟರ್ ವರೆಗೆ ಕೇಳಬಲ್ಲದು. ಇನ್ನು 6ನೇದಾಗಿ ಸಾಮಾನ್ಯವಾಗಿ ಸಿಂಹಗಳು ರಾತ್ರಿ ಹೊತ್ತಿನಲ್ಲಿ ಬೇಟೆಯಾಡುತ್ತವೆ. ಅವುಗಳು ಕಣ್ಣುಗಳು ಕತ್ತಲಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು 7ನೇದಾಗಿ ಹೆಣ್ಣು ಸಿಂಹಗಳು ಗಂಡು ಸಿಂಹಗಳಿಗಿಂತ ಚಿಕ್ಕದಾಗಿರುತ್ತದೆ. ಹೆಣ್ಣು ಸಿಂಹಗಳು ಗಂಡು ಸಿಂಹಗಳಿಗಿಂತ ಬೇಗ ಬೇಟೆಯಾಡುತ್ತದೆ. ಇನ್ನು 8ನೇದಾಗಿ ಸಿಂಹಗಳು ಸಾಮಾನ್ಯವಾಗಿ ದಟ್ಟವಾದ ಕಾಡುಗಳಿಗಿಂತ ಕುರುಚಲು ಕಾಡು, ಬಂಡೆಗಳಲ್ಲಿರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು 9ನೇದಾಗಿ ಮರುಭೂಮಿಯಲ್ಲಿ ಸಹ ಸಿಂಹಗಳು ಬದುಕುವ ಸಾಮರ್ಥ್ಯವನ್ನು ಹೊಂದಿದೆ. ಒಂದೇ ಬಾರಿ ಸುಮಾರು 40 ಕೆಜಿಯಷ್ಟು ಮಾಂಸವನ್ನು ತಿನ್ನುವ ಸಾಮರ್ಥ್ಯವನ್ನು ಸಿಂಹಗಳು ಹೊಂದಿವೆ. ಸಿಂಹಗಳು ಹೆಚ್ಚಾಗಿ ಗುಂಪಿನಲ್ಲಿ ಬದುಕಲು ಇಷ್ಟಪಡುತ್ತವೆ, ಅಲ್ಲದೆ ತೋಳಗಳ ಜೀವನ ಮಾದರಿಯಲ್ಲಿ ಬದುಕುತ್ತವೆ. ಇನ್ನು 10ನೇದಾಗಿ ಗಂಡು ಸಿಂಹಗಳು ಸುಮಾರು 225 ಕೆಜಿಗಿಂತ ಹೆಚ್ಚು ತೂಕವಿರುತ್ತದೆ ಮತ್ತು 8 ಅಡಿ ಉದ್ದದವರೆಗೆ ಬೆಳೆದಿರುತ್ತದೆ. ಗಂಡು ಸಿಂಹಗಳ ತಲೆ, ಕುತ್ತಿಗೆ ಮತ್ತು ಭುಜದ ಸುತ್ತಲೂ ಉದ್ದವಾದ ಕೂದಲುಗಳನ್ನು ಹೊಂದಿರುತ್ತದೆ. ಹೆಚ್ಚು ಸಿಂಹಗಳು ಚಿಕ್ಕದಾಗಿರುತ್ತವೆ, ವೇಗವಾಗಿ ಬೇಟೆಯಾಡುತ್ತವೆ, ಜೊತೆಗಾತಿಯರ ಜೊತೆಯಲ್ಲಿಯೇ ಹೆಚ್ಚು ಕಾಲ ಕಳೆಯುತ್ತವೆ. ಸಿಂಹಗಳು ಕಾಡಿನಲ್ಲಿ ಗರಿಷ್ಠ 16 ವರ್ಷ, ಝೂನಲ್ಲಿ 25 ವರ್ಷ ಬದುಕುತ್ತದೆ. ಇನ್ನು 12ನೇದಾಗಿ ಸಿಂಹಗಳು ಸಾಮಾನ್ಯವಾಗಿ ವರದಿಗಳ ಪ್ರಕಾರ 1 ಶತಮಾನದ ಹಿಂದೆ ಆಫ್ರಿಕಾ ಖಂಡದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಸಿಂಹಗಳು ವಾಸಿಸುತ್ತಿದ್ದವಂತೆ. ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಕಳೆದ 2 ದಶಕದಲ್ಲಿ ಸಿಂಹಗಳ ಸಂಖ್ಯೆ ಅಂದಾಜು 30,000ರಿಂದ ಸುಮಾರು 25,000ಕ್ಕೆ ಇಳಿದಿದೆ. ಭಾರತದಲ್ಲಿನ ಸಿಂಹಗಳ ಕುರಿತು ಮಾಹಿತಿ. ಭಾರತದಲ್ಲಿ ಗಿರ್ ಕಾಡುಗಳಲ್ಲಿ ಸಿಂಹಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಅವುಗಳನ್ನು ಏಷ್ಯಾಟಿಕ್ ಸಿಂಹಗಳು ಎಂದು ಕರೆಯಲಾಗುತ್ತದೆ. ಈ ಸಿಂಹಗಳ ವೈಜ್ಞಾನಿಕ ಹೆಸರು ಪ್ಯಾಂಥೆರಾ ಲಿಯೋಪರ್ಸಿಕಾ. ಇವುಗಳ ಎತ್ತರ ಸುಮಾರು 110 ಸೆಂಟಿಮೀಟರ್ ಇರುತ್ತದೆ. ಸಿಂಹಗಳನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಶೆಡ್ಯೂಲ್ನಲ್ಲಿ ಸೇರಿಸಲಾಗಿದೆ. ಸಿಂಹಗಳು ಕೆಂಪು ಪಟ್ಟಿಯಲ್ಲಿ ಗುರುತಿಸಿದ್ದು, ಸಿಂಹಗಳನ್ನು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಸಿಂಹಗಳು ಆಫ್ರಿಕನ್ ಸಿಂಹಗಳಿಂದ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ವಯಸ್ಕ ಗಂಡು ಸಿಂಹವು ತೂಕ 160ರಿಂದ 190 ಕೆಜಿ ಇದ್ದರೆ ಹೆಣ್ಣು ಸಿಂಹದ ತೂಕ 110ರಿಂದ 120 ಕೆಜಿ ತೂಕ ಇರುತ್ತದೆ.
ಒಂದು ಸಿಂಹಕ್ಕೆ ಎಷ್ಟು ವಯಸ್ಸಾಗಿದೆ ಎಂದು ಅದರ ಗಡ್ಡ ನೋಡಿ ಹೇಳಬಹುದಂತೆ. ಸಿಂಹದ ಗಡ್ಡ ಇಷ್ಟು ಗಾಢ ಬಣ್ಣ ಹೊಂದಿರುತ್ತದೆ, ಅದಕ್ಕೆ ಎಷ್ಟು ವಯಸ್ಸಾಗಿದೆ ಎಂದು ಅಂದಾಜಿಸಲಾಗುತ್ತದೆ. ಸಿಂಹಗಳು ನಡೆಯುವಾಗ ಅವುಗಳು ಹಿಮ್ಮಡಿ ನೆಲಕ್ಕೆ ತಾಗುವುದಿಲ್ಲವಂತೆ. ಸಿಂಹಗಳು ದಿನದಲ್ಲಿ 20 ಗಂಟೆಗಳ ಕಾಲವು ನಿದ್ರಿಸಬಲ್ಲವು. ಹೀಗಾಗಿ ಸಿಂಹವನ್ನು ಆಲಸಿ ಪ್ರಾಣಿ ಎಂದು ಕರೆಯಲಾಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.